ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಬೆಳಗಿನ ವಂದನೆಗಳೊಂದಿಗೆ ಈ ದಿನ ನಾವು ಪ್ರಾರ್ಥಿಸಲು ಆರಿಸಿಕೊಂಡಂಥ ವಚನ ಭಾಗ ಎಫೆಸದವರಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 3ನೇ ವಚನವಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮಿಕ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಈ ವಚನವನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಈ ವಚನದಲ್ಲಿ ಪೌಲನು ದೇವರನ್ನು ಸ್ತುತಿಸುತ್ತಾನೆ, ಏಕೆಂದರೆ ದೇವರು ನಮಗೆ ಭೌತಿಕವಾದ ಆಶೀರ್ವಾದಗಳನ್ನೆಲ್ಲ, ಪರಲೋಕದಲ್ಲಿನ ಎಲ್ಲ ಆತ್ಮಿಕ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಯಪಡಿಸುತ್ತದೆ. ಇದರಿಂದ ನಮಗೆ ತಿಳಿಯುವುದೇನೆಂದರೆ, ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕು, ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ದೇವರ ಸಂಪೂರ್ಣ ಕೃಪೆ ಲಭ್ಯವಾಗಿದೆ. ಏಕೆಂದರೆ ನಾವು ಇಂದು ಕ್ರಿಸ್ತನಲ್ಲಿ ಜೀವಿಸುತ್ತಿದ್ದೇವೆ. ನಮ್ಮ ಜೀವನಕ್ಕೆ ಬೇಕಾದ ಶಾಂತಿ, ಕ್ಷಮೆ, ರಕ್ಷಣೆ, ಆಶೆ, ಆತ್ಮೀಕ ವರಗಳಾಗಿವೆ. ನಾವು ಕೊರತೆಯಲ್ಲೆಲ್ಲ ಕ್ರಿಸ್ತನಲ್ಲಿ ಸಮೃದ್ಧಿಯಾಗಿದ್ದೇವೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಇದಾಗಿದೆ ಈ ದಿನ ನಾವು ತಿಳಿದುಕೊಂಡಂಥ ಬಹುಮುಖ್ಯವಾದಂಥ ವಚನ. ಪ್ರತಿದಿನವೂ ವಚನವನ್ನು ಓದಿ ಪ್ರಾರ್ಥಿಸೋಣ. ದೇವರು ನಮ್ಮ ಸಂಗಡ ನಮ್ಮ ಹೃದಯದಲ್ಲಿ ವಾಸ ಮಾಡುವವರಾಗಿದ್ದಾರೆ. ನಾವು ಓದುವಂಥ ವಚನಗಳನ್ನು ಹೃದಯದಲ್ಲಿ ಸ್ವೀಕರಿಸಿಕೊಳ್ಳಬೇಕು. ಮೊದಲು ನಾವು ವಚನವನ್ನು ಸ್ವೀಕರಿಸಿಕೊಂಡಾಗ ಮಾತ್ರ ನಾವು ದೇವರನ್ನು ಸ್ವೀಕರಿಸಲು ಸಾಧ್ಯ. ಏಕೆಂದರೆ ದೇವರು ನಮ್ಮ ಹೃದಯದೊಳಗೆ ವಚನದ ಮುಖಾಂತರವಾಗಿದೆ ಬರುವುದು. ಅದಾಗಿದೆ ನಾವು ತಿಳಿದುಕೊಳ್ಳಬೇಕಾಗಿದೆ. ನಮಗಾಗಿಯೂ ನಮ್ಮ ಕುಟುಂಬಕ್ಕಾಗಿಯೂ ಪ್ರಾರ್ಥಿಸಿರಿ. ನಿಮಗಾಗಿಯೂ ಪ್ರಾರ್ಥಿಸುತ್ತೇವೆ. ನಿಮ್ಮ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದರೂ ಕಳುಹಿಸಿಕೊಡಿ. ಅನೇಕರಿಗೆ ಈ ವಚನವನ್ನು ಶೇರ್ ಮಾಡುವ ಮುಖಾಂತರ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ಆಮೆನ್.